ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಪವಿತ್ರ ಆಸ್ತಿ ಪತ್ರವನ್ನು ಇಸ್ಕೊಂಡು ಮತ್ತೆ ರಾಧಿಕಾ ಅವ್ರ ಮನೆಗೆ ಮರಳಿ ಹೋಗ್ತಾ ಇರ್ತಾಳೆ. ಮತ್ತು ದೇವ್ ಸರ್ ಕೂಡ ತುಂಬ ಎಂಜಾಯ್ ಮಾಡಿದ್ದನ್ನು ಎಲ್ಲವನ್ನು ನೆನೆಸ್ಕೊಂಡು ಫುಲ್ ಖುಷಿಯಾಗಿರ್ತಾಳೆ. ರಾಧಿಕಾ ಅವರು ಕೂಡ ಹೊರಡ್ತಾ ಇರ್ತಾರೆ, ಜಮೀನೆಲ್ಲ ಸಿಕ್ತು ಅನ್ನೋ ಖುಷೀಲಿ. ಮತ್ತು ದೇವ್ ಪವಿತ್ರ ಮಲಗಿರ್ತಾಳೆ. ದೇವು ಪವಿತ್ರ ಎಬ್ಬಿಸ್ಬಾರ್ದು ಅಂತ ಹೇಳ್ಬಿಟ್ಟು ಮಲಗದಲ್ಲೇ ಇರಲಿ ಬಿಡಿ, ನೀವೆಷ್ಟು ಚೆನ್ನಾಗಿ ಕಾಣಿಸ್ತಿದ್ರ ಪವಿತ್ರ ಅವ್ರಿಗೆ, ನನ್ನ ದೃಷ್ಟಿನೇ ಆಗ್ಬಿಡುತ್ತೆ ನಿಮಗೆ ಅಂಥೇಳಿ ದೇವ್ ಸರ್ ದೃಷ್ಟಿನ ತೆಗಿತಾನೆ ಪವಿತ್ರನಿಗೆ. ಅಷ್ಟು ಚೆನ್ನಾಗಿ ಮಲ್ಕೊಂಡಿರ್ತಾಳೆ. ಕಾರಲ್ಲಿ ಎಬ್ಬಿಸ್ಬಾರ್ದು ಅಂತ ಹೇಳ್ಬಿಟ್ಟು ಹಾಗೆ ಮನೆ ಬಂದರೂ ಕೂಡ ಹಾಗೆ ಬಿಟ್ಟಿರ್ತಾನೆ ದೇವ್. ಮತ್ತೆ ಮನೆ ಬರುತ್ತೆ. ತಾತ ಬಂದು, ಏನು ದೇವ್ ಇನ್ನೂ ಇಲ್ಲೇ ಇದೆಯಾ, ಅಯ್ಯೋ ಮಾತಾಡಬೇಡ ಪವಿತ್ರ ಅವರು ಮಲಗಿದ್ದಾರೆ ತಾತ ಅಂತ ಹೇಳ್ಬಿಟ್ಟು ತಾತನಿಗೆ ಹೇಳ್ತಾ ಇರ್ತಾರೆ. ದೇವ್ ಸರ್, ಸರಿಪ್ಪ, ನಿನ್ನ ಹೆಂಡತಿ ಕಾವಲ್ಗೆ ಇದೆಯಲ್ಲ, ಹೆಂಡತಿ ಮಲಗಿದ್ದಾಳೆ ಅಂತ ಕಾವಲ್ಗೆ ಕಾಯೋ ಗಂಡಂದ್ರು ಅಂದರೆ ನೀನು ಒಬ್ಬನೇ ಇರಬೇಕು ಮೋಸ್ಟ್ಲಿ ಅಂತ ಹೇಳ್ಬಿಟ್ಟು ತಾತ ಹೇಳ್ತಾ ಇರ್ತಾನೆ. ಮತ್ತು ಪವಿತ್ರ ಅವ್ರು ಎದ್ಬಿಡ್ತಾರೆ. ಏನು ಇಷ್ಟು ಬೇಗ ಬಂತ ಮನೆ ಅಂಥೇಳಿ ಎದ್ದು ಒಳಗಡೆ ಹೋಗ್ತಾರೆ. ಮತ್ತು ರಾಧಿಕಾ ಅವರು ಮನೆಯವ್ರನ್ನೆಲ್ಲರನ್ನು ಸೇರಿಸ್ಬಿಟ್ಟು ರಾಧಿಕಾ ಅವರು ಹೇಳ್ತಾ ಇರ್ತಾರೆ, ನನಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಅವ್ರ ಮನೇಲೆಲ್ಲ ಫುಲ್ ಖುಷಿಯಾಗಿದೆ, ಮತ್ತು ದೇವಿಯ ಆಶೀರ್ವಾದ ಕೂಡ ಆಯಿತು, ಹಾಗೆ ನಾನು ಇಷ್ಟಪಟ್ಟ ಹಾಗೆ ಜಮೀನು ಕೂಡ ಸಿಕ್ತು ಅಂತ ಹೇಳ್ಬಿಟ್ಟು ಮನಸಲ್ಲೇ ಅಂದ್ಕೊಳ್ತಾ ಇರ್ತಾರೆ. ಹಾಗಾದರೆ ನಾವು ಫ್ಯಾಕ್ಟ್ರಿ ಓಪನ್ ಮಾಡೋಕ್ಕೆ ಫುಲ್ ಖುಷಿಯಾಗಿದ್ದೀನಿ ಅಂತ ಎಲ್ಲರ ಮನೆಯವ್ರ ಎದುರಿಗೂ ಹೇಳ್ತಾ ಇರ್ತಾರೆ. ಹಾಗಾದರೆ ಕಾಗದ ಪತ್ರವನ್ನು ಇಸ್ಕೊಳ್ತಾಳೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇದೇ ಥರ ವಿಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.